ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಇವತ್ತು ಬಂದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಇಡೀ ಜರ್ನಿಲಿ ತುಂಬ ಸಪೋರ್ಟಿವ್ ಆಗಿ ನಮಗೆ ಪ್ರಚಾರ ಕೊಡ್ತಾ ಬಂದೀರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ನಮ್ಮ ತಂಡದ ಅನೇಕರು ಬಂದಿದ್ದಾರೆ ಇಲ್ಲಿ. ನಮ್ಮ ನಿರ್ಮಾಪಕರು ಮೊದಲುಗೊಂಡು ನಮ್ಮ ಇಡೀ ತಂಡದವರು ಎಲ್ಲರೂ ಬಂದಿರಿ. ಎಲ್ರಿಗೂ ಸ್ವಾಗತಿಸ್ತೀನಿ. ಈ ಒಂದು 2 ವಾರಗಳು ನಮಗೆ ತುಂಬ ಸಿನಿಮಾಗಿಂತ ಡ್ರಾಮ್ಯಾಟಿಕ್ ಆಗಿದ್ದಂಥ ವಾರಗಳು. ಯಾಕೆಂದರೆ ಒಂದು ಕಡೆ ನಾನು ಚೆನ್ನೈನಲ್ಲಿ ಇದರ DTS ನಡೆದಿತ್ತು 4 ಫ್ರೇಮ್ಸಲ್ಲಿ. ಸಂತೋಷ್ ನಾರಾಯಣನ್ ಅವ್ರ ಜೊತೆ ಅದರ DTS ಮುಗಿಸ್ಕೊಂಡು ಚೆನ್ನೈಯಿಂದ ನೇರವಾಗಿ ಮುಂಬೈಗೆ ಹೋಗಿ ಅಲ್ಲಿ ನಮ್ಮ ಪ್ರಸಾದ್ ಲ್ಯಾಬ್ಸಲ್ಲಿ ನಮ್ಮ DI ನಡೀತಿತ್ತು. ಆ DIನ ಮುಗಿಸ್ಕೊಂಡು ಬೆಂಗಳೂರಿಗೆ ಶನಿವಾರ ಸಂಜೆ ಬಂದು ಇಲ್ಲಿ ಕ್ಯೂಬಲ್ಲಿ ಆ ಫೈನಲ್ ಕಾಪಿಯನ್ನು ಅಪ್ಲೋಡ್ ಮಾಡಿದಾಗ ನನಗೆ ಫೋನ್ ಬಂತು. ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಅವರು ಎಕ್ಸಾಷನ್ನಿಂದ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಷ್ಟೇ ಹೇಳಿದ್ರು ಹೊರತು ಏನು ಅಂತ ನನಗೆ ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ. ಅವಾಗ ಇನ್ನೂ ಆತಂಕ ಶುರು ಆಯ್ತು ನನಗೆ. ಆಮೇಲೆ ಹೋದೆ, ನಾನು ಅವ್ರನ್ನ ಭೇಟಿಯಾದೆ. ಅವರು ಹಿ ಈಸ್ ರಿಕವರ್ಡ್. ಅವರು ನಗ್ತಾ ಒಂದಷ್ಟು ಜೋಕ್ಗಳನ್ನ ಕ್ರ್ಯಾಕ್ ಮಾಡಿದ್ರು. ಮಾರನೇ ದಿವಸ 1 ದಿವಸ ಅಷ್ಟೇ ಅವರು ರಾತ್ರಿ ಆಸ್ಪತ್ರೆ ಇದ್ರು. ಮಾರನೇ ದಿವಸ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರು ಡಾಕ್ಟರ್ಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರು. ಹೋದ 1 ವಾರ ನಾನು ಯಾವಾಗ ಚೆನ್ನೈ ಮತ್ತು ಬಾಂಬೆಲಿದ್ದೆ, ಇಲ್ಲಿ ಶ್ರೇಯಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ತಂಡದವರು ಎಸ್ಪೆಷಲಿ ವಿನೋದ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಹಳ ಅಬ್ಬರದಿಂದ ಇದರ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಮೈಸೂರಿಗೆ ಹೋಗಿ ರಾತ್ರಿ 2:30 ಬಂದಿದ್ದಾರೆ ಒಂದು ದಿವಸ. ಇನ್ನೊಂದು ದಿವಸ 3 ಗಂಟೆ ತನಕ ರಾತ್ರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಅಂತ ಒಂದು ಡಿಸ್ಕಷನ್ ಮಾಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅನ್ನೋದು ಅದನ್ನ ತೋರಿಸುತ್ತೆ. ಆದರೆ ಅದರಿಂದ ಆಗಿ ಏನಾಗಿದೆ, 10 ದಿವಸದಲ್ಲಿ 4 ಕಿಲೋಗ್ರಾಮ್ ಕಳ್ಕೊಂಡಿದ್ದಾರೆ ಅವರು ಬಾಡಿ ವೆಯ್ಟ್. ಆ ಎಕ್ಸಾಷನ್ ಎಲ್ಲ ಇಟ್ ಇಸ್ ಟೇಕನ್ ಇಟ್ಸ್ ಟಾಲ್ ಆ್ಯಂಡ್ ಆ ಎಕ್ಸಾಷನ್ನಿಂದ ಆಗಿ ಅವರು ಕೊಲ್ಯಾಪ್ಸ್ ಆದರು. ಈಗ ಅವರು ಚೇತರಿಸ್ಕೊಳ್ತಿದ್ದಾರೆ. 3 ದಿವಸ ಕಡ್ಡಾಯವಾಗಿ ನಾವುಗಳೇ ಹೇಳಿದ್ದೀವಿ ಅವರಿಗೆ, ದಯವಿಟ್ಟು ಎಲ್ಲೂ ಬರಬೇಡಿ, ನೀವು ದಯವಿಟ್ಟು ಪ್ಲೀಸ್ ರಿಕವರ್ ಕಂಪ್ಲೀಟ್ಲಿ ಆ್ಯಂಡ್ ಕಮ್ ಅಂತ. ಇದೆಲ್ಲ ಆದಾಗ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳಿಕೊಂಡೆ, ಇಷ್ಟೆಲ್ಲ ಆಗಿದೆ ಧ್ರುವ ಅವರೇ, ಪ್ಲೀಸ್ ಕಮ್ ಆ್ಯಂಡ್ ಲಾಂಚ್ ಆರ್ ಟ್ರೈಲರ್ ಅಂತ. ಆ್ಯಂಡ್ ಹಿ ಈಸ್ ವೆರಿ ಕೈಂಡ್ಲಿ ಅಗ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಧ್ರುವ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು. ಹಾಗೆ ರಾಣಾ ದಗುಪತಿ ಅವರು ಇದನ್ನು ಡಿಜಿಟಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಜನ ಇದನ್ನು ಲಾಂಚ್ ಮಾಡೋರಿದ್ದಾರೆ. ಆ ಹೆಸರುಗಳನ್ನು ನಾವು ಪ್ರಚಾರ ಮಾಡುವಾಗ ನಾವು ತಿಳಿಸ್ತಾ ಹೋಗ್ತೀವಿ ಡಿಜಿಟಲ್ ಲಾಂಚ್ನ. ಸೊ ಇದರ ಅಧಿಕೃತ ಲಾಂಚ್ ಏನಿದೆ ಅದನ್ನು ಧ್ರುವ ಅವರು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್ ಆ್ಯಂಡ್ ಲಾಂಚ್ ದ ಟ್ರೈಲರ್. ದಯವಿಟ್ಟು ಮತ್ತೊಮ್ಮೆ ಬಲರಾಮ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲ ಸ್ನೇಹಿತರು ಕಾಣಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಆಲ್ ದ ಬೆಸ್ಟ್. ಜೈ ಶ್ರೀರಾಮ್. ಪೂರಾ ಬೆಂಗಳೂರಿನ ಆಳ್ತಿದ್ದ 2 ದೊಡ್ಡ ತಲೆಗಳು, ರೌಡಿ ಸಾಮ್ರಾಜ್ಯ. ಮಾಧ್ಯಮ ಮಿತ್ರರಿಗೂ ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಬಲರಾಮ ಟ್ರೈಲರ್ ನೋಡಿದ ತಕ್ಷಣ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಜಸ್ಟ್ ವಾವ್ ಅನ್ನಿಸ್ತಾರೆ. ಯಾಕೆಂದರೆ ಎಸ್ಪೆಷಲಿ ಆ ಮ್ಯೂಸಿಕ್ಕು ಅಷ್ಟೇ ನಮಗೆ ಓಕೆ ಇದು ವಿಂಟೇಜ್ ಫೀಲ್ ಕೊಡುವಂಥ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಯಾಕೆಂದರೆ ವಿಷುವಲ್ ಟ್ರೀಟ್ ಇಸ್ ಸೂಪರ್ವ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ ಆ್ಯಂಡ್ ಗೆಳೆಯ ಪಾರ್ಟ್ನರ್, ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರಡಕ್ಷನ್ ಸಾಂಗ್ ಹಾಡಿದ್ದಾರೆ. ಆ್ಯಂಡ್ ಪ್ರಿಯಾ ಮ್ಯಾಮ್ ಯಾರು ಗೆಳೆಯ ವಿಶ್ವ ಅವರಿದ್ದಾರೆ. ಆ್ಯಂಡ್ ಡ್ರ್ಯಾಗನ್ ಅವರಿದ್ದಾರೆ. ಸೊ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಮತ್ತು ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದರೆ ಇದು ನಮ್ಮದು 3ನೇ ಜನ್ರೇಷನು. ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಗುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತು
ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾದಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲು ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತು ರೋಜಾವೆ ಕೀಳೋದೆ ಅಂತ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಪ್ರದೀಪ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ಥರ ಟೇಕಿಂಗ್ಸು ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್, ಅದೇ ಫೀಲು, ಆ ವೈಬ್ಸು ಸಿಕ್ಕಿದ್ದು ನಮಗೆ ತಿರ್ಗಾ ಬಲರಾಮನಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದು ಸಿನಿಮಾ ಮಾಡಿ, ದಯವಿಟ್ಟು ಒಂದು ಸಿನಿಮಾ ಮಾಡಿ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಗೊತ್ತಿಲ್ಲ ಈ ಟ್ರೇಲರ್ ಅಲ್ಲಿ ಆ ಡೈಲಾಗ್ ಬರುತ್ತೆ, ಆ ಸೀರೆ ಯಾಕೆ ಸೀರೆ ಹಾಕೊಂಡು ಬಂದಿಲ್ಲ. ಸೊ ಟುಡೇ ಐ ಗೋ ಫಾರ್ ಮೈ ಬಲರಾಮ, ಬಟ್ ಟುಡೇ ಅನ್ಫಾರ್ಚುನೇಟ್ಲಿ ವಿನೋದ್ ಇಸ್ ಅನ್ವೆಲ್, ಹಿ ಇಸ್ ನಾಟ್ ಹಿಯರ್. ಸೊ ನಾನು ಬಲರಾಮಗೋಸ್ಕರ ನಾನು ಸೀರೆ ಹಾಕೊಂಡು ಬಂದಿದ್ವಿ. ಸೊ ಬಟ್ ಹೋಪ್ಫುಲಿ ಹಿಲ್ ವಾಚ್ ಆಲ್ ದಿಸ್ ಫುಟೇಜ್. ಐ ಆಮ್ ಶ್ಯೂರ್ ಹಿ ಇಸ್ ವಾಚಿಂಗ್. ಆ್ಯಂಡ್ but thank you again to Dhruva. He's not here, he left. Thank you for helping us start our celebrations. You saw the trailer, and obviously we all know Chaitanya sir's much awaited cult classic. Everyone wants to see what he has next. Very excited to watch, and I think it's not just a typical gangster film. It's got a lot of emotion, like you see in the trailer. There's so many layers to each person, so much conflict that you can already tell that happens with the characters. So it's exciting. ನನಗೆ ವಿನೋದ್ ತುಂಬ ಇಷ್ಟ. ಇಸ್ ಒನ್ ಆಫ್ ಮೈ ಫೇವ್ರೆಟ್ co-stars. I think ಎಲ್ರಿಗೂ ಗೊತ್ತು ವಿನೋದ್ ಬಗ್ಗೆ. He's so involved in every aspect. All the co-stars here, I think everyone in his gang members, ಎಷ್ಟು gang members ಇದೆ, each so many hands would be there. So all of them could say the same thing. I would say I was his obviously his love interest in the film, but everyone he gave the same attention, the same kind of knowledge he loves to spread about cinema and everything. So it's lovely working with him. ಡೇ ಒನ್ನಿಂದ ಇಲ್ಲಿವರೆಗೂ ನನ್ನಾಗಲಿ ನನ್ನ ತಾಯಿನಾಗಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸಿದ್ದೀರ. ಇನ್ನೇನು 2 ದಿನ ಇದೆ. ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. 2 ದಿನಕ್ಕೆ ನಿಮ್ಮ ಕಣ್ಣು ಮುಂದೆನೇ ಬರ್ತಾ ಇದ್ದೀವಿ. ಪ್ರಿಯಾ ಮ್ಯಾಮ್ ತುಂಬ ದಿನ ಆದಮೇಲೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಪ್ರೀ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ, ಹಾಗೆ ನಮ್ಮ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗುತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಡ್ಬೇಕಷ್ಟೇ. ಇನ್ನೇನು ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ. ನಿಮ್ಮ ಕೈಗೆ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನೇ ಆ್ಯಕ್ಟ್ ಮಾಡಬೇಕಿತ್ತು ಅಂದ್ಕೊಂಡೇ ಬಂದಿತ್ತು. ಒಂದು ಪಾತ್ರ ಬೇರೆ ಇಟ್ಬಿಟ್ಟಿದ್ರು, ನೆಗೆಟಿವ್ ಅಂದ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಪದ್ಮಾವತಿ ಮ್ಯಾಮ್, ಒಂದು ಲಾಂಗ್ ಆ್ಯಂಡ್ ಬ್ಯೂಟಿಫುಲ್ ಜರ್ನಿ. 26ನೇ ತಾರೀಕು ಕನ್ನಡಿಗರ ಮಡಿಲಿಗೆ ಸಿನಿಮಾವನ್ನು ಹಾಕ್ತಾ ಇದ್ದೀರಾ. ಟ್ರೈಲರ್ ಲಾಂಚ್ ಆಯಿತು. ನಿಮ್ಮ ಮಾತು ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸರ್, ಸುಪ್ರೀತ್ ಸರ್ ಬಂದಿದ್ದಾರೆ, ನಮಸ್ಕಾರ. ಪ್ರಿಯಾ ಆನಂದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ, ಎಲ್ಲ ಆರ್ಟಿಸ್ಟು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟು ಮತ್ತು ಹಾಲೋಕೆ ಸರ್, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮುಗಿದೊಮ್ಮೆ ಮಾತಾಡಬೇಕು ಅಂದರೆ ಭಯ ಆಗ್ತಿದೆ. ಯಾಕೆಂದರೆ ಇಷ್ಟು ದಿನ ಜರ್ನಿಲಿ ನಾವು ಹೆಂಗೆ ಕಳೆದೋ ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತಿದೆ, ತುಂಬ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ಅಂದರೆ ಇವಾಗ ಒಂದು ಆನೆ ಬಲವಾಗಿ ಎಲ್ಲರೂ ಕೈ ಜೋಡಿಸಿ ನಿಂತಿರೋದು ನಮಗೆ ಧೈರ್ಯ ತಂದುಕೊಟ್ಟಿದೆ. ಎಲ್ಲರ ಮುಂದೆ ಇವತ್ತು ಟ್ರೈಲರ್ ಲಾಂಚನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ
ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯ ಆನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೇ ಜೂನ್ 26ಗೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ವಿನೋದ್ ಸರ್ ಹುಷಾರಿಲ್ಲ, ಅವ್ರು ಬಂದಿಲ್ಲ. ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಒಂದು 2 ವೀಕ್ಸಿಂದ ಹೆವಿಯಾಗಿ ಓಡಾಡ್ತಾ ಇದ್ದೀವಿ. ಮಧ್ಯರಾತ್ರಿ ಅಂತಲೂ ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದ್ದೀವಿ, ಅಂದರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸು. ಏನೂ ಆಗಿಲ್ಲ ಅವ್ರಿಗೆ. ಸಣ್ಣದ ಒಂದು ಲೋ ಬಿ ಪಿ ಥರ ಒಂದಾಗಿ ಇದಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವು ಚಾನಲ್ಸಲ್ಲಿ ನೋಡ್ತಾ ಇದ್ದೀವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ. ಅವ್ರಿಗೇನೂ ಆಗಿಲ್ಲ. ಒಂದಿಂದಲೇ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ತೆ. ಬಲರಾಮನ ದಿನಗಳು ಇದೇ 26ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಆಲ್ಮೋಸ್ಟ್ 1 ಇಯರ್ ಮುಂಚೆ ಮೀಟ್ ಮಾಡಿದ್ದವರನ್ನು. ಸೊ ಅವತ್ತಿಂದನೂ ನಮ್ಮ ಸಂಸ್ಥೆನೇ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಫಸ್ಟ್ ಡೇಯಿಂದ ಹೇಳ್ತಾಯಿದ್ರು. ಅವ್ರಿಗೆ ನಾವಲ್ದಲ್ಲೇ ಬಹಳಷ್ಟು ಜನ ಸಹ ಅಪ್ರೋಚ್ ಮಾಡಿದರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಂಬಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಅಂದರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಬಲರಾಮನ ದಿನಗಳು ಒಂದು ಸಿನಿಮಾ ಅಂತ ಗೊತ್ತಿತ್ತು. ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ನೆಕ್ಸ್ಟ್ ಪಾರ್ಟ್ ಆಫ್ ಆ ದಿನಗಳು ಅಂತಂದರು. ದಟ್ ಈಸ್ ವೇರ್ ಐ ಗಾಟ್ ಎಕ್ಸೈಟೆಡ್ ಸರ್, ಟು ಬಿ ಫ್ರ್ಯಾಂಕ್. ಸೊ ಆ್ಯಂಡ್ ಮೋರ್ ಓವರ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್ ಐ ಹೋಪ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಬ್ಯೂಟಿಫುಲ್ RR ಸ್ಕೋರ್ ಮಾಡಿದ್ದಾರೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ನಾಡಿದ್ದು ಗುರುವಾರ ಪ್ರೀಮಿಯರ್ ಶೋಸ್ ಇರುತ್ತೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ. ಸೊ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ವಾಚ್ ಪ್ರೀಮಿಯರ್ ಶೋ ನೋಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ಥ್ಯಾಂಕ್ಸ್.